ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪ್ರಜ್ವಲ್ ಸರ್. ನೀವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ ಹಾಗೆ ಚಾಪ್ಟರ್ 1ನ ಲಿವಿಂಗ್ ವರ್ಲ್ಡ್ ಮೇಲೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಲಾಗಿತ್ತು. ಇವಾಗ ಅದರ ಮೇಲೆ ಕೆಲವೊಂದಿಷ್ಟು ಎಕ್ಸಾಮ್ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವಶನ್ಸ್ನ ಮತ್ತೆ MCQನ ತಗೊಂಬಂದಿದ್ದೀನಿ, ಬನ್ನಿ ನೋಡೋಣ ಅಂತ. ಫಸ್ಟ್ ನೋಡ್ರಿ, ಫಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ಪ್ರೂವ್ಸ್ ದಟ್ ದಿ ಸೀಡ್ ಈಸ್ ಎ ಲಿವಿಂಗ್ ಥಿಂಗ್ ಅಂತ. ಇದರಲ್ಲಿ ಯಾವುದು ಸೀಡ್ ಅನ್ನೋ ಒಂದು ಲಿವಿಂಗ್ ಥಿಂಗ್ ಅನ್ನ ಪ್ರೂವ್ ಮಾಡುತ್ತೆ ಅಂತ. ಆಪ್ಷನ್ ಏನು ನೋಡ್ರಿ, ಇಟ್ ಹ್ಯಾಸ್ ಎ ಹಾರ್ಡ್ ಕೋರ್ ಅಂತ. ಹಾರ್ಡ್ ಕೋರ್ ಸಲಾಗಿ ಅದನ್ನ ಲಿವಿಂಗ್ ಥಿಂಗ್ ಅಂತೇವೆ? ಇಲ್ಲ, ಖಂಡಿತ ಇಲ್ಲ. ಇಟ್ ಕ್ಯಾನ್ ಜರ್ಮಿನೇಟ್. ಇಲ್ಲಿ ನೋಡ್ರಿ, ಜರ್ಮಿನೇಟ್ ಅಂತಂದ್ರೆ ಏನು? ಮೊಳಕೆ ಹೊಡೆಯೋದು. ಅದು ಮೊಳಕೆ ಹೊಡೆಯೋ ಸಲುವಾಗಿ ಅದನ್ನ ಲಿವಿಂಗ್ ಥಿಂಗ್ ಅಂತೀವಿ? ಹೌದು, ಖಂಡಿತ. ಉಳಿದಿರೋ ಆಪ್ಷನ್ಸ್ ನೋಡ್ರಿ, ಇಟ್ ಈಸ್ ಬ್ರೌನ್ ಇನ್ ಕಲರ್. ಆ ಕಲರ್ಗೆ ಮತ್ತೆ ಲಿವಿಂಗ್ ಥಿಂಗ್ ಏನಾರ ಸಂಬಂಧಪಡುತ್ತಾ? ಇಲ್ಲ. ಇಟ್ ಈಸ್ ಲೈಟ್ ಇನ್ ವೇಟ್. ಆ ಲೈಟ್ಗೆ ಯಾವ್ದಾದ್ರು ಲೈಟ್ ವೇಟ್ ಇತ್ತು ಅಂದ್ರೆ ಅದನ್ನ ಲಿವಿಂಗ್ ಥಿಂಗ್ ಅಂತೀವಿ? ಇಲ್ಲ. ಅದು ಮೊಳಕೆ ಹೊಡೆಯೋ ಸಲುವಾಗಿ ನಾವು ಅದನ್ನ ಲಿವಿಂಗ್ ಥಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ವಿಚ್ ಕಾಂಬಿನೇಷನ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಫೋಟೋಸಿಂಥಸಿಸ್ ಟು ಅಕ್ಯೂರ್ ಅಂತ. ಯಾವುದು ಕಾಂಬಿನೇಷನ್, ಯಾವ್ದು ಕೆಳಗಿರೋ ಕೊಟ್ಟಿರೋ ಮೆಟೀರಿಯಲ್ಸ್ ಕಾಂಬಿನೇಷನ್ ಫೋಟೋಸಿಂಥಸಿಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತಂತ. ನಮಗೆ ಫೋಟೋಸಿಂಥಸಿಸ್ ಆಗ್ಬೇಕಂದ್ರೆ ಆಕ್ಸಿಜನ್ ಬೇಕು, ವಾಟರ್ ಬೇಕು, ಸನ್ಲೈಟ್ ಬೇಕು. ಹೌದು, ಕರೆಕ್ಟ್. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಬೇಕಾ ನಮಗೆ ಫೋಟೋಸಿಂಥಸಿಸ್ ಆಗ್ಬೇಕಂದ್ರೆ? ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಕ್ಲೋರೋಫಿಲ್ ಬೇಕು, ಸನ್ಲೈಟ್ ಬೇಕು. ಕರೆಕ್ಟ್. ಗ್ಲೂಕೋಸ್ ಬೇಕಾಗಿಲ್ಲ. ಗ್ಲೂಕೋಸ್ ಫೋಟೋಸಿಂಥಸಿಸ್ ಆದ್ಮೇಲೆ ಬರುವಂತದ್ದು. ಆಕ್ಸಿಜನ್ ಬೇಕಾ? ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಬೇಕು. ಸನ್ಲೈಟ್ ಬೇಕಾ? ಹೌದು. ವಾಟರ್ ಬೇಕು, ಮಿನರಲ್ಸ್ ಬೇಕು, ಆಕ್ಸಿಜನ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ಬೇಕು. ಹಂಗಂದ್ರೆ ಯಾವುದು? ಆಪ್ಷನ್ ಬಿ. ಎಲ್ಲ ರೈಟ್ ಅದಲ್ಲ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ವಿಚ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಅಬ್ಸರ್ವ್ಸ್ ದಿ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದಿ ಸಾಯಿಲ್? ಯಾವುದು ಪ್ಲಾಂಟ್ ವಿಚ್ ಪಾರ್ಟ್ ಆಫ್ ದಿ ಪ್ಲಾಂಟ್, ಯಾವ ಪಾರ್ಟ್ ನ ಪ್ಲಾಂಟ್ ದ ಪಾರ್ಟ್ ಅಬ್ಸರ್ವ್ಸ್ ವಾಟರ್ ಅಂಡ್ ಮಿನರಲ್ಸ್? ವಾಟರ್ ಮತ್ತೆ ಮಿನರಲ್ಸ್ ನ ಎಲ್ಲಿಂದ ಅಬ್ಸರ್ವ್ ಮಾಡುತ್ತಾ ಅಂತ. ನಾವು ಗೊತ್ತು, ವಾಟರ್ ನ ನೀರನ್ನ ಬುಡಕಾಕ್ತಿವಲ್ಲ, ಅಲ್ಲಿ ರೂಟ್ಸ್ ಇರ್ತಾವು. ಆ ರೂಟ್ಸ್ ಏನ್ ಮಾಡ್ತಾವು? ಮಿನರಲ್ಸ್ ನ ಅಬ್ಸರ್ವ್ ಮಾಡ್ತಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅನಿಮಲ್ಸ್ ಆರ್ ಕಾಲ್ಡ್ ಆಸ್ ಹೆಟೆರೋಟ್ರೋಪ್ಸ್. ಅನಿಮಲ್ಸ್ ಗೆ ನಾವು ಹೆಟೆರೋಟ್ರೋಪ್ಸ್ ಅಂತ ಯಾಕೆ ಕರಿತೀವಿ? ಅವು ಆಟೋಟ್ರೋಪ್ಸ್ ಮತ್ತೆ ಹೆಟೆರೋಟ್ರೋಪ್ಸ್ ಅಂತ ಗೊತ್ತಾ ನಿಮ್ಗ? ಆಟೋಟ್ರೋಪ್ಸ್ ಅಂದ್ರೆ ಯಾವ ಆರ್ಗಾನಿಸಮ್ಸ್ ತಮ್ಮ ಫುಡ್ ತಾವೇ ತಯಾರು ಮಾಡ್ಕೊತಾವ ಅವಾಗ ಆಟೋಟ್ರೋಪ್ಸ್ ಅಂತೀವಿ. ಯಾವ ಆರ್ಗಾನಿಸಮ್ಸ್ ಬೇರೆ ಮೇಲೆ ಡಿಪೆಂಡ್ ಆಗಿರ್ತಾವ ಅವಕ್ಕೆ ಹೆಟೆರೋಟ್ರೋಪ್ಸ್ ಅಂತೀವಿ. ಹಂಗಂದ್ರೆ ಹೆಟೆರೋಟ್ರೋಪ್ಸ್ ಅಂದ್ರೆ ಕೆನಾಟ್ ಪ್ರಿಪೇರ್ ದೇರ್ ಓನ್ ಫುಡ್ ಐತ್ ನೋಡಗ. ಡಿಪೆಂಡ್ ಆನ್ ಸನ್ಲೈಟ್? ಇಲ್ಲ, ಖಂಡಿತ ಇಲ್ಲ. ಪ್ರಿಪೇರ್ ಫುಡ್ ಸ್ಲೋಲಿ? ರಾಂಗ್. ಸ್ಟೋರ್ಸ್ ಎಕ್ಸಸ್ ಫುಡ್? ರಾಂಗ್. ಕೆನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ಹಂಗಂದ್ರೆ ಹೆಟೆರೋಟ್ರೋಪ್ಸ್ ಏನಿರ್ತಾವು ಬೇರೆದ್ರ ಮೇಲೆ ಡಿಪೆಂಡ್ ಆಗಿರ್ತಾವು. ಸಪೋಸ್ ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ನಾವೇನ್ ಮಾಡ್ತೀವಿ? ವೆಜ್ ಬೇಕಂತಂದ್ರೆ ಪ್ಲಾಂಟ್ಸ್ ನ ಕಟ್ ಮಾಡಿ ತಿಂತೀವಿ, ನಾನ್ ವೆಜ್ ಬೇಕಂದ್ರೆ ಅನಿಮಲ್ಸ್ ನ ಸಾಯಿಸಿ ತಿಂತೀವಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಇನ್ಸೆಕ್ಟಿವರಸ್ ಪ್ಲಾಂಟ್? ಯಾವುದು ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಂದ್ರೆ ಏನು? ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಂದ್ರೆ ಏನಂತ ಹೇಳಿದ್ ನಾನು. ಇನ್ಸೆಕ್ಟಿವರಸ್ ಯಾವ ಇನ್ಸೆಕ್ಟ್ಸ್ ನ ಯೂಸ್ ಮಾಡ್ಕೊಂಡು ನೈಟ್ರೋಜನ್ ಸಲುವಾಗಿ, ಯಾವ್ದ್ರ ಸಲುವಾಗಿ? ನೈಟ್ರೋಜನ್ ಸಲುವಾಗಿ ತಮ್ಮ ಫುಡ್ ನ ತಾವೇ ತಯಾರು ಮಾಡ್ಕೊಳ್ಳೋ ಸಲುವಾಗಿ ಇನ್ಸೆಕ್ಟ್ಸ್ ನ ತಿಂತಾವು. ಅಂತವು ಯಾವುವು? ಡ್ರಾಸೆರಾ ಹೌದು, ಯೂಟ್ರಿಕ್ಯುಲೇರಿಯಾ ಹೌದು, ನೆಪೆಂಥಿಸ್ ಹೌದು. ಸನ್ಫ್ಲವರ್ ಒಂದು ಇನ್ಸೆಕ್ಟಿವರಸ್ ಪ್ಲಾಂಟ್ ಅಲ್ಲ. ಹಂಗಂದ್ರೆ ಇದು ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಯಾಕೆ ಹೇಳಿದ್ರೆ ನಾಟ್ ಅಂತ ಕೇಳಿರಲ್ಲ, ಕ್ವಶನ್ ಸರಿಯಾಗಿ ಓದ್ಬೇಕಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಕ್ಟಿವಿಟಿ ಶೋಸ್ ರೆಸ್ಪಿರೇಷನ್? ಯಾವುದು ರೆಸ್ಪಿರೇಷನ್ ತೋರಿಸುತ್ತಾ ಅಂತ ಇದಿಲ್ಲ. ಇಲ್ಲಿ ಯಾವುದು? ಲೀವ್ಸ್ ಫಾಲಿಂಗ್ ಫ್ರಮ್ ದಿ ಟ್ರೀಸ್, ಇದು ರೆಸ್ಪಿರೇಷನ್ ತೋರಿಸುತ್ತಾ? ಅಂದ್ರೆ ಮೇಲಿಂದ ಎಲೆ ಕೆಳಗಡೆ ಬಿದ್ದರೆ ಅದು ರೆಸ್ಪಿರೇಷನ್ ಕಾಣುತ್ತಾ? ಇಲ್ಲ. ಬ್ರೀತಿಂಗ್ ಇನ್ ಆಕ್ಸಿಜನ್ ಅಂಡ್ ಬ್ರೀತಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್, ಹೌದು, ಇದು ರೆಸ್ಪಿರೇಷನ್ ತೋರಿಸುತ್ತಾ. ಅಂದ್ರೆ ಹಂಗ ನಾವು ಯಾವಾಗ ಇನ್ಹೇಲ್ ಮಾಡ್ಕೋತೀವಿ ಅವಾಗ ಆಕ್ಸಿಜನ್ ಬೇಕು ನಮಗ, ಎಕ್ಸ್ಹೇಲ್ ಮಾಡ್ಕೋತೀವಿ ಅವಾಗ ಕಾರ್ಬನ್ ಡೈಆಕ್ಸೈಡ್ ಬೇಕು. ನೆಕ್ಸ್ಟ್, ಅಬ್ಸಾರ್ಬಿಂಗ್ ವಾಟರ್ ಥ್ರೋ ರೂಟ್ಸ್. ರೂಟ್ಸ್ ಇಂದ ವಾಟರ್ ಥ್ರೋ ಅಬ್ಸಾರ್ವ್ ಮಾಡ್ಕೊಳಕ್ ಅಂದ್ರೆ ಹೀರ್ಕೊಳಕ, ಅದಕ್ಕೆ ರೆಸ್ಪಿರೇಷನ್ ಅಂತೀವಿ? ಇಲ್ಲ. ರೆಸ್ಪಿರೇಷನ್ ಅಂದ್ರೆ ಉಸಿರಾಟ ಕ್ರಿಯೆ. ಏನು? ಉಸಿರಾಟ. ಉಸಿರಾಟ ಅಂತಂದ್ರೆ ಗಾಳಿ ತಗೊಳ್ಳೋದು ಬಿಡೋದು. ನೆಕ್ಸ್ಟ್, ಟರ್ನಿಂಗ್ ಟುವರ್ಡ್ಸ್ ದಿ ಸನ್ಲೈಟ್. ಸನ್ಲೈಟ್ಗೆ ಟುವರ್ಡ್ಸ್ ಟರ್ನ್ ಆಗೋದಕ್ಕೆ, ಈಗ ಸನ್ಫ್ಲವರ್ ಸನ್ ಕಡೆ ತಿರುಗುತ್ತಲ್ಲ, ಅದನ್ನ ನಾವು ರೆಸ್ಪಿರೇಷನ್ ಅಂತೀವ? ಇಲ್ಲ. ಇದು ಇಲ್ಲ, ಇದಿಲ್ಲ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್ ಬಟ್ ಶೋಸ್ ಮೂವ್ಮೆಂಟ್? ಇದ್ರೊಳಗೆ ಕೆಳಗಿರೋದು ಯಾವ್ದು ನಾನ್ ಲಿವಿಂಗ್ ಥಿಂಗ್ ಮತ್ತೆ ಮೂವ್ಮೆಂಟ್ ಶೋ ಮಾಡುತ್ತಾ ಅಂತ. ಇಲ್ಲಿ ನೋಡ್ರಿ, ಇದ್ರೊಳಗಡೆ ನಾನ್ ಲಿವಿಂಗ್ ಥಿಂಗ್ ಯಾವುದು? ಡಾಗ್ ಅನ್ನೋದೊಂದು ಲಿವಿಂಗ್ ಥಿಂಗ್, ಇದಲ್ಲ. ಮ್ಯಾನ್ ಅನ್ನೋದು ನಾವು ಲಿವಿಂಗ್ ಥಿಂಗ್, ನಾವು ಇದಲ್ಲ. ಕ್ಲಾಕ್ ಅನ್ನೋದು ನಾನ್ ಲಿವಿಂಗ್ ಥಿಂಗು, ಇದು. ನೆಕ್ಸ್ಟ್, ಫ್ರಾಗ್ ಅನ್ನೋದು ಲಿವಿಂಗ್ ಥಿಂಗ್, ಇದು ಅಲ್ಲ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಕ್ಯಾರೆಕ್ಟರಿಸ್ಟಿಕ್ ಕ್ಲಿಯರ್ಲಿ ಡಿಸ್ಟಿಂಗ್ವಿಷಸ್ ಲಿವಿಂಗ್ ಥಿಂಗ್ಸ್ ಫ್ರಮ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ. ಯಾವ ಕ್ಯಾರೆಕ್ಟರ್ ಲಿವಿಂಗ್ ಥಿಂಗ್ಸ್ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ನ ಸಪರೇಟ್ ಮಾಡ್ತಾವು ಅಂತ. ಈಗ ನೋಡ್ರಿ,
ಮೂವ್ಮೆಂಟ್ ಲಿವಿಂಗ್ ಥಿಂಗ್ಸ್ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ತಾ ನೋಡ್ರಿ. ಲಿವಿಂಗ್ ಥಿಂಗ್ಸ್ ಮ್ಯಾನ್ಸ್ ನಾವೆಲ್ಲ ಮೂವ್ ಮಾಡ್ತೀವಿ, ಅದೇ ತರ ಕಾರ್ಸ್ ಬೈಕ್ಸ್ ಇವು ಕೂಡ ಮೂವ್ ಆಗ್ತಾವ, ಅದನ್ನು ಕೂಡ ಲಿವಿಂಗ್ ಥಿಂಗ್ ಅನ್ಬೋದ ನಾವು? ಇಲ್ಲ, ಹಂಗಂದ್ರೆ ಇದು ಅಲ್ಲ. ನೆಕ್ಸ್ಟ್ ಸೈಜ್, ಈ ಸೈಜ್ ಇಂದ ಲಿವಿಂಗ್ ಥಿಂಗ್ ನಾನ್ ಲಿವಿಂಗ್ ಥಿಂಗ್ ದೊಡ್ಡದಿತ್ತಂದ್ರೆ ಲಿವಿಂಗ್ ಥಿಂಗ್ ರೀ, ಸಣ್ಣದಿದ್ದ ನಾಟ್ ಲಿವಿಂಗ್ ಥಿಂಗ್ ರೀ ಅಂತ ಹೇಳಕ್ ಬರ್ತೈತೆ? ಇಲ್ಲ, ಸೈಜ್ ಕೂಡ ಆಗಲ್ಲ. ನೆಕ್ಸ್ಟ್ ಶೇಪ್, ಈ ಶೇಪ್ ಇಂದ ಆಗುತ್ತಾ? ಇಲ್ಲ. ನೆಕ್ಸ್ಟ್ ಹಂಗಂದ್ರೆ ಕಲರ್, ಕಲರ್ ಇಂದನೂ ಆಗಲ್ಲ. ಬಟ್ ಇಲ್ಲಿ ನೋಡ್ರಿ ವಾಪಸ್ ಫಸ್ಟ್ ಆಪ್ಷನ್ಗೆ ಬರೋವಂತ, ಈ ಮೂರಕ್ಕೂ ಕಂಪೇರ್ ಮಾಡಿದಾಗ ನಾವು ಕಾರ್ಗಳು ಬೈಕ್ಗಳು ಅವೆಲ್ಲ ಮೂವ್ಮೆಂಟ್ ಆಗಲ್ರಿ, ಬಟ್ ಲಿವಿಂಗ್ ಥಿಂಗ್ಸ್ ಮೂವ್ ಅಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಓದಿದ್ದು ಗೊತ್ತಾ? ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಒಳಗ ಲಿವಿಂಗ್ ಥಿಂಗ್ಸ್ ಮೂವ್ ಅಂತ ಓದಿದ್ವಿ, ಹೌದಲ್ಲ? ಯಾಕೆ ಮೂವ್ ಆಗ್ತಾವು? ಫುಡ್ ಸಲುವಾಗಿ, ಶೆಲ್ಟರ್ ಸಲುವಾಗಿ, ಮತ್ತೆ ಬೇರೆ ಬೇರೆ ರೀಸನ್ ಸಲುವಾಗಿ ಮೂವ್ ಮಾಡ್ತಾವ. ಅಂದ್ರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ವೈ ಡು ಎನಿಮಲ್ಸ್ ರಿಕ್ವೈರ್ ಎನರ್ಜಿ? ಎನಿಮಲ್ಸ್ಗೆ ಎನರ್ಜಿ ಯಾಕೆ ಬೇಕು ಅಂತ? ಫಾರ್ ಡೆಕೋರೇಷನ್, ಡೆಕೋರೇಷನ್ ಸಲುವಾಗಿ. ಅಂದ್ರೆ ಒಂದು ಚಂದಾಗ ಡೆಕೋರೇಷನ್ ಅಂತಂದ್ರೆ ಏನ್ ಹೇಳ್ರಿ, ಚಂದ ಏನ್ ಮಾಡೋದು? ಡೆಕೋರೇಟ್ ಮಾಡೋದು. ಅಥವಾ ಈಗ ನೋಡ್ರಿ ಹಬ್ಬ ಹರಿದಿನ ಬಂದಾಗ ಮನೆಯಲ್ಲೆಲ್ಲ ತೋರಣ ಅವನ್ನೆಲ್ಲ ಕಟ್ತಾರಲ್ಲ, ಅದಕ್ಕೆ ಡೆಕೋರೇಷನ್ ಕರ್ತೀವಿ. ಡೆಕೋರೇಷನ್ ಸಲುವಾಗಿ ನಮ್ಗೆ ಎನರ್ಜಿ ಬೇಕಾ? ಇಲ್ಲ. ನೆಕ್ಸ್ಟ್ ನೋಡ್ರಿ, ಫಾರ್ ಸ್ಲೀಪಿಂಗ್, ಮಲ್ಕೊಳಕ್ ನಮ್ಗೆ ಎನರ್ಜಿ ಬೇಕಾ? ಇಲ್ಲ. ನೆಕ್ಸ್ಟ್ ಫಾರ್ ಗ್ರೋತ್, ಮೂವ್ಮೆಂಟ್ ಅಂಡ್ ವರ್ಕ್, ನಮ್ಗೆ ವರ್ಕ್ ಮಾಡಾಕ ಮತ್ತೆ ಮೂವ್ಮೆಂಟ್ ಅಂದ್ರೆ ಓಡಾಡಕ ಮತ್ತೆ ಗ್ರೋತ್ ಬೆಳೆಯಾಕ, ಇದಕ್ಕೆ ನಮಗೆ ಎನರ್ಜಿ ಬೇಕಾ? ಹೌದ್ರಿ, ಇದಕ್ ಬೇಕು. ಫಾರ್ ಚೇಂಜಿಂಗ್ ಕಲರ್, ನಮ್ಗೆ ಕಲರ್ನ ಚೇಂಜ್ ಮಾಡಕ್ ಏನ್ ಬೇಕು? ಮೂವ್ಮೆಂಟ್ ಬೇಕಾ? ಇಲ್ಲ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಆನ್ಯುವಲ್ ಪ್ಲಾಂಟ್ ಅಂತ? ಆನ್ಯುವಲ್ ಪ್ಲಾಂಟ್ ಯಾವ್ದು ಒಳಗಡೆ? ಕೋಕೋನಟ್ ಅನ್ನೋದು ಆನ್ಯುವಲ್ ಪ್ಲಾಂಟ್? ಇಲ್ಲ. ಕೋಕೋನಟ್ ಅನ್ನೋದು ಏನಿದು? ಪೆರೇನಿಯಲ್ ಪ್ಲಾಂಟ್. ಇದು ಒಂದು ಸಲ ಪೆರೇನಿಯಲ್ ಪ್ಲಾಂಟ್ ಅಂದ್ರೆ ಏನ? ಪೆರೇನಿಯಲ್ ಅಂತ ಅಂದ್ರೆ ಒಂದು ಸಲ ಗಿಡ ಹಚ್ಚಿದ್ರೆ 100 ಸಲ ಯೂಸ್ ಆಗುತ್ತೆ. ಏನಾಗುತ್ತಾ ಅಂದ್ರೆ 100 ವರ್ಷಗಟ್ಲೆ ಅದು ಕಾಯಿ ಕೊಡ್ತಾ ಹೋಗುತ್ತಾ. ಹಂಗಂದ್ರ ನಾವು ಆನ್ಯುವಲ್ ಪ್ಲಾಂಟ್ ಅಂದ್ರೆ ಆನ್ಯುವಲ್ ಡೇ ಫಂಕ್ಷನ್ ಏನು 1 ವರ್ಷಕ್ಕೊಮ್ಮೆ ಮಾಡ್ತೀವಲ್ಲ, ಆನ್ಯುವಲ್ ಪ್ಲಾಂಟ್ ಅಂದ್ರೆ ಒಂದೇ ವರ್ಷ, 1 ಇಯರ್ ಆರ್ 1 ಸೀಸನ್. 1 ಇಯರ್ ಇಲ್ಲ 1 ಸೀಸನ್ ಒಳಗಡೆ ಬೆಳೆದು ಮತ್ತೆ ರಾಶಿ ಕೊಟ್ಟು, ಅಂದ್ರೆ ಏನ್ ಫಸಲ್ ಕೊಟ್ಟು ಹೋಗುವಂತ ಪ್ರಾಣಿಗಳಿಗೆ ಅದು ಏನು ಪ್ಲಾಂಟ್ಸ್ ಏನಂತ ಕರಿತೀವಿ? ಆನ್ಯುವಲ್ ಪ್ಲಾಂಟ್ ಅಂತ ಕರಿತೀವಿ. ಈಗ ನೋಡ್ರಿ, ನೀಮ್ ಅನ್ನೋದೊಂದು ಆನ್ಯುವಲ್ ಪ್ಲಾಂಟ್? ಇಲ್ಲ, ಇದು 100 ವರ್ಷ ಬದುಕುತ್ತ, ಇದು ರಾಂಗ್. ನೆಕ್ಸ್ಟ್ ಪ್ಯಾಡಿ ಅನ್ನೋದು, ಹೌದ್ರಿ, ಪ್ಯಾಡಿನ ವರ್ಷದಾಗ ಒಂದ್ಸಲ ಅಥವಾ ವರ್ಷದಾಗ 2 ಸಲ ಬೇಕಾದ್ರೆ ಆಗೋದು. ಪ್ಯಾಡಿ ಅಂದ್ರೆ ಭತ್ತ, ಭತ್ತನ ಒಂದ್ ವರ್ಷಕ್ಕೆ 2 ಸಲ ಹಾಕ್ತಿವಲ್ಲ, ಒಂದ್ ಸೀಸನ್ಗೆ 1 ಸಲ, ಹಂಗಂದ್ರೆ ಇದೊಂದು ಆನ್ಯುವಲ್ ಪ್ಲಾಂಟ್. ಮ್ಯಾಂಗೋ ಕೂಡ ಅಲ್ಲ, ಯಾಕಂದ್ರೆ ಅದು ಕೂಡ ಪೆರೇನಿಯಲ್ ಪ್ಲಾಂಟ್. ಯಾಕಂದ್ರೆ ಒಂದು ಸಲ ಮರ ನೆಟ್ರೆ ಒಂದು 50-100 ವರ್ಷ ತನಕ ಕಾಯಿ ಕೊಡ್ತದೆ ಅದು. ನೆಕ್ಸ್ಟ್ ಕ್ವಶನ್ಸ್ ನೋಡಂಬ್ರಿ. ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಯಾರಿಗೆ ಅರ್ಥ ಆಗ್ತಾ ಇಲ್ಲ, ನೀವೇನ್ ಮಾಡ್ಬೇಕು? ವಾಪಸ್ ಫಸ್ಟ್ ಮತ್ತೆ ಸೆಕೆಂಡ್ ವಿಡಿಯೋನ ಡೀಟೇಲ್ ಆಗಿ ನೋಡ್ಬೇಕು, ಅದನ್ನ ನೋಟ್ಸ್ ಮಾಡ್ಕೋಬೇಕು, ವಾಪಸ್ ಇಲ್ಲಿ ಕ್ವಶನ್ಗೆ ಅಟೆಂಪ್ಟ್ ಮಾಡ್ಕೊಂತ ಹೋಗ್ಬೇಕು, ಅಂದ್ರೆ ಈಸಿ ಆಗುತ್ತೆ ನಿಮ್ಗ. ಪ್ಲಾಂಟ್ಸ್ ರಿಲೀಸ್ ಎಕ್ಸಸ್ ವಾಟರ್ ಮೇನ್ಲಿ ಥ್ರೂ. ಪ್ಲಾಂಟ್ಸ್ ಎಕ್ಸಸ್ ವಾಟರ್ ಅಂದ್ರೆ ಜಗ್ಗಿ ನೀರ್ ಹಾಕ್ಬಿಡಂತೀವಲ್ಲ ನಾವು, ಆ ನೀರನ್ನ ಎಕ್ಸ್ಟ್ರಾ ಒಂದು ಹೀರ್ಕೊಂಡ್ಬಿಡ್ತಂದ್ರೆ ಅದನ್ನ ಎಲ್ಲಿಂದ ರಿಲೀಸ್ ಮಾಡುತ್ತಾ ಅಂತ? ರೂಟ್ಸ್ ಇಂದ ರಿಲೀಸ್ ಮಾಡ್ತಾ. ರೂಟ್ಸ್ ಇಂದ ಪ್ಲಾಂಟ್ಸ್ ಏನ್ ಮಾಡುತ್ತಾ? ಅಬ್ಸಾರ್ಬ್ ಮಾಡ್ಕೊಳತ್ತ. ಅಬ್ಸಾರ್ಬ್ ಅಂದ್ರೆ ಹೀರ್ಕೊಳತ್ತ, ರಿಲೀಸ್ ಮಾಡಂಗಿಲ್ಲ. ಸ್ಟೆಮ್ ಇಂದ ರಿಲೀಸ್ ಮಾಡುತ್ತಾ? ಇಲ್ಲ. ಫ್ಲವರ್ಸ್ ಇಂದ? ಇಲ್ಲ. ಬಟ್ ನಾವು ಲೀವ್ಸ್ ಇಂದ ರಿಲೀಸ್ ಮಾಡುತ್ತಾ ಅಂತ ಓದಿದ್ವಿ. ಲೀವ್ಸ್ ಇಂದ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟೊಮ್ಯಾಟೊ ಇರ್ತೈತಲ್ಲ, ಅಲ್ಲೇ ಲೀವ್ಸ್ ಇರ್ತೈತೆ ನೋಡು, ಆ ಲೀವ್ಸ್ ಕೆಳಗಡೆಯಿಂದ ಏನ್ ಮಾಡುತ್ತಾ? ಎಕ್ಸಸ್ ವಾಟರ್ ಅಂದ್ರೆ ಎಕ್ಸ್ಟ್ರಾ ವಾಟರ್ನ ಅದೇನ್ ಮಾಡ್ತಾ? ರಿಲೀಸ್ ಮಾಡ್ಕೊಂತ ಹೋಗುತ್ತೆ. ನಾವು ಒಂದು ಆಕ್ಟಿವಿಟಿ ಮಾಡಿದ್ವಿ ಕ್ಲಾಸ್ ಕೇಳೋ ಮುಂದ, ಒಂದು ಪ್ಲಾಂಟ್ ಇರುತ್ತಲ್ಲ, ಈಗ ಒಂದು ಪ್ಲಾಂಟ್ ಇರುತ್ತೆ ಅಂತ ತಿಳ್ಕೊರಿ, ಇದಕ್ಕೊಂದು ಕವರ್ನ ಕಟ್ರಿ. ಏನ್ ಮಾಡ್ರಿ? ಕವರ್ನ ಕಟ್ರಿ. 1-2 ತಾಸು ಬಿಟ್ಟು ನೋಡ್ರಿ, ಕವರಿಗೆಲ್ಲ ನೀರ್ ಹತ್ತಿರುತ್ತೆ. ಯಾಕೆ ಹೇಳ್ರಿ? ಎಕ್ಸ್ಟ್ರಾ ನೀರ್ ಇರ್ತೈತಲ್ಲ, ಅದು ಬಂದು ಇಲ್ಲೆಲ್ಲ ಸೆಟಲ್ ಹಾಕೊಂತ ಹೋಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ವಾಟರ್ನ ನಾವ್ ಏನ್ ಹಾಕಿರ್ತೀವಿ ನೋಡು, ಅದನ್ನ ಬೇರೆ ಕಡೆ ರಿಲೀಸ್ ಮಾಡ್ಕೊಂತ ಹೋಗುತ್ತೆ. ಅದ್ರ ಸಲುವಾಗಿ ಜಾಸ್ತಿ ಪ್ಲಾಂಟ್ಗೆ ನೀರ್ ಹಾಕ್ಬೇಡ್ರಿ, ಮಿತವಾಗಿ ಹಾಕ್ರಿ ಅಂತಂದು ಹೇಳ್ತಿರ್ತಾನೆ ದೊಡ್ಡವರು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಎಕ್ಸ್ಕ್ರಿಯೇಷನ್ ಇನ್ ಎನಿಮಲ್ಸ್? ಯಾವುದು ಎಕ್ಸ್ಕ್ರಿಯೇಷನ್ ಇನ್ ಎನಿಮಲ್ಸ್ಗೆ ಎಕ್ಸಾಂಪಲ್? ಒಂದೇದು ಬ್ರೀತಿಂಗ್ ಎಕ್ಸ್ಕ್ರಿಯೇಷನ್ಗೆ ಎಕ್ಸಾಂಪಲ್ ಅಲ್ಲ, ಬ್ರೀತಿಂಗು ರೆಸ್ಪಿರೇಷನ್ಗೆ ಎಕ್ಸಾಂಪಲ್. ಬ್ರೀತಿಂಗ್ ಯಾವ್ದಕ್ಕೆ ಎಕ್ಸಾಂಪಲ್? ರೆಸ್ಪಿರೇಷನ್. ನೆಕ್ಸ್ಟ್ ಸ್ವೆಟ್ಟಿಂಗ್, ಹೌದು, ನಾವೇನಂತ ಓದಿದ್ವಿ? ಸ್ವೆಟ್. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಟಾಯ್ಲೆಟ್ ಮತ್ತೆ ವಾಶ್ರೂಮ್ ಏನದು? ಯೂರಿನ್. ಮತ್ತೆ ವೇಸ್ಟ್, ಮಾರ್ನಿಂಗ್ ಹೋಗ್ತೀವಲ್ಲ ಅದು.
ಅವನ್ನೆಲ್ಲ ಏನಂತ ಹೇಳಿದ್ವಿ, ವೇಸ್ಟ್ ರಿಮೂವಲ್ ಎಕ್ಸ್ಕ್ರಿಯೇಷನ್ ಪ್ರೋಸೆಸ್ ಒಳಗಳಿದ್ವಿ. ನೆಕ್ಸ್ಟ್ ಈಟಿಂಗ್ ಎಕ್ಸ್ಕ್ರೇಷನ್ ಎಕ್ಸಾಂಪಲ್ ಅಲ್ಲ. ಎಕ್ಸ್ಕ್ರೇಷನ್ ಅಂತ ವೇಸ್ಟ್ ನ ರಿಮೂವ್ ಮಾಡೋದು. ಏನ್ ಮಾಡೋದು? ವೇಸ್ಟ್ ನ ಬಾಡಿಯಿಂದ ರಿಮೂವ್ ಮಾಡೋದು, ಅದಕ್ಕೆ ನಾವು ಎಕ್ಸ್ಕ್ರಿಯೇಷನ್ ಅಂತ ಕರಿತೀವಿ. ವಾಕಿಂಗ್ ಎಕ್ಸಸೈಸ್ ಅದು, ಅದೆಂಗ ಎಕ್ಸ್ಕ್ರಿಯೇಷನ್ ಆಗುತ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ 13. ವಿಚ್ ಅನಿಮಲ್ ಯೂಸಸ್ ವಿಂಗ್ಸ್ ಫಾರ್ ದಿ ಮೂವ್ಮೆಂಟ್? ಕೆಳಗೆ ಕೊಟ್ಟಿರೋ ಯಾವ ಅನಿಮಲ್ಸ್ ವಿಂಗ್ಸ್ ನ ಯೂಸ್ ಮಾಡ್ತಾವ? ವಿಂಗ್ಸ್ ಅಂದ್ರೆ ರೆಕ್ಕೆಗಳನ್ನ ಯೂಸ್ ಮಾಡ್ತಾವು ಅಂತ. ಸ್ನೇಕ್ ರೆಕ್ಕೆನ ಯೂಸ್ ಮಾಡುತ್ತಾ? ಇಲ್ಲ. ಸ್ನೇಕ್ ತೆವಳ್ಕೊಂತ ಹೋಗುತ್ತಾ, ಅಂದ್ರೆ ತನ್ನ ಬಾಡಿನ ಮೂವ್ಮೆಂಟ್, ತನ್ನ ಬಾಡಿನ ಯೂಸ್ ಮಾಡುತ್ತಾ. ಫಿಶ್ ಫಿನ್ಸ್ ನ ಯೂಸ್ ಮಾಡುತ್ತಾ. ನೆನ್ಪಿಟ್ಕೋಬೇಕು ಇವನ್ನ. ಫಿಶ್ ಏನ್ ಯೂಸ್ ಮಾಡುತ್ತಾ? ಫಿನ್ಸ್ ಯೂಸ್ ಮಾಡುತ್ತಾ. ಈಗಲ್ ರೆಕ್ಕೆಗಳನ್ನ ಯೂಸ್ ಮಾಡುತ್ತಾ. ಈಗಲ್ಗೆ ವಿಂಗ್ಸ್ ಬೇಕು. ಫ್ರಾಗಿಗೆ ಲೆಗ್ಸ್ ಬೇಕು. ಲೆಗ್ಸ್ ಇಂದ ಮೂವ್ಮೆಂಟ್ ಮಾಡುತ್ತಾ. ಸ್ನೇಕ್ ತನ್ನ ಬಾಡಿ ಇರ್ತಲ್ಲ, ತನ್ನ ಬಾಡಿನೇ ಮೂವ್ಮೆಂಟ್ ಮಾಡ್ಕೊಂತ ಏನ್ ಮಾಡುತ್ತೆ? ತೆವಳ್ಕೊಂತ ಹೋಗುತ್ತಂತಾರಲ್ಲ ಅದು. ಈಗಲ್ಗೆ ವಿಂಗ್ಸ್ ಬೇಕು ಸರ್. ಅದಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಗ್ರೋತ್ ಇನ್ ದ ಲಿವಿಂಗ್ ಬೀಯಿಂಗ್ಸ್ ಈಸ್ ಕರೆಕ್ಟ್ ಅಂತ. ಕೆಳಗೆ ಕೊಟ್ಟಿರೋ ಯಾವ ಸ್ಟೇಟ್ಮೆಂಟ್ ಗ್ರೋತಿನ ಬಗ್ಗೆ ಕರೆಕ್ಟ್ ಆಗಿರೋ ಡೆಫಿನಿಷನ್ ಕೊಡ್ತಾ ಅಂತ ಕೇಳ್ಯಾರ. ಗ್ರೋತ್ ಹ್ಯಾಪನ್ಸ್ ಸಡನ್ಲಿ. ಗ್ರೋತ್ ಅನ್ನೋದು ಸಡನ್ಲಿ ಇವತ್ತು 1 ವರ್ಷ ಇರ್ತಾನೆ, ನಾಳೆ 10 ವರ್ಷದಾಗ ಆಗ್ಬಿಡ್ತಾನೆ? ಇಲ್ಲ, ಖಂಡಿತ ಇಲ್ಲ. ನೆಕ್ಸ್ಟ್ ಬಿ, ಗ್ರೋತ್ ಆಕ್ಯೂರ್ಸ್ ಓನ್ಲಿ ಇನ್ ಎನಿಮಲ್ಸ್. ಗ್ರೋತ್ ಅನ್ನೋದು ಎನಿಮಲ್ಸ್ ನಲ್ಲಿ ಅಷ್ಟೇ ಆಗುತ್ತಾ? ಇಲ್ಲ, ಪ್ಲಾಂಟ್ಸ್ ಅಲ್ಲಿ ಕೂಡ ಆಗುತ್ತಾ. ಯಾಕಂದ್ರೆ ಪ್ಲಾಂಟ್ಸ್ ಮತ್ತೆ ಎನಿಮಲ್ಸ್ ಯಾವ್ಯಾವ ಲಿವಿಂಗ್ ಥಿಂಗ್ಸ್ ಅದಾವಲ್ಲ, ಎಲ್ಲದರಲ್ಲಿ ಬೆಳವಣಿಗೆನ ನೋಡ್ತೀವಿ ನಾವು. ನೆಕ್ಸ್ಟ್, ಗ್ರೋತ್ ಈಸ್ ಗ್ರಾಜುವಲ್ ಅಂಡ್ ಪರ್ಮನೆಂಟ್. ಗ್ರೋತ್ ಅನ್ನೋದು ಗ್ರಾಜುವಲ್ ಅಂದ್ರೆ ಮೆಲ್ಲಕ ಬೆಳೀತಾರೆ, ಇದು ಗ್ರಾಜುವಲ್ ಅಂತ ಕರಿತೀವಿ. ಇದೇನಿದು? ಗ್ರಾಜುವಲ್. ನೆಕ್ಸ್ಟ್, ಪರ್ಮನೆಂಟ್ ಅಂದ್ರೆ ಒಂದ್ ಸಲ ಬೆಳೆದ್ರಂತಂದ್ರ ವಾಪಸ್ ಹಿಂಗ್ ಉಲ್ಟಾ ಬರಂಗಿಲ್ಲ, ಅದು ಪರ್ಮನೆಂಟ್ ಆಗಿರ್ತೈತಿ. ಗ್ರೋತ್ ಸ್ಟಾಪ್ಸ್ ಆಫ್ಟರ್ ಬರ್ತ್ ಅಂದ್ರೆ ಹುಟ್ಟಿದ ಕೂಡ ಗ್ರೋತ್ ಆಗೋದ್ ನಿಂದಿರುತ್ತಾ? ಇಲ್ಲ, ಹುಟ್ಟಾದ್ಮೇಲೆ ಒಂದು 18 ವರ್ಷ ತನಕ ನಾವು ಬೆಳವಣಿಗೆ ಬೆಳಿತಾನೆ ಇರ್ತೀವಿ. ಹಂಗಂದ್ರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 15th ನೋಡ್ರಿ. ವಿಚ್ ಆಫ್ ದಿ ಫಾಲೋವಿಂಗ್ ಶೋಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ. ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂದ್ರೆ ಏನು? ಕ್ಲಾಸ್ ನಲ್ಲಿ ಅಬ್ಸರ್ವ್ ಮಾಡಿ. ಕ್ಲಾಸ್ ನಲ್ಲಿ ಹೇಳಿದ್ದೆ ನಾನು ಏನಂತ. ಒಂದ್ ವೇಳೆ ಇದೆ ಪಾಟ್ ಐತಿ, ಕೆಳಗಡೆ ಬೆಂಕಿ ಹಚ್ಚಾರ ಅಂತ ತಿಳ್ಕೊರಿ. ಏನ್ ಮಾಡ್ರ? ಕೆಳಗಡೆ ಬೆಂಕಿ ಹಚ್ಚಾರ. ಇದನ್ನ ನಾವು ಟಚ್ ಮಾಡಿದೀವಿ ಅಂದ್ರೆ ಏನ್ ಮಾಡಿದ್ವಿ? ಮುಟ್ಟಿದ್ವಿ ಅಂತ ತಿಳ್ಕೊರಿ. ಮುಟ್ಟಿದಾಗ ಕೈಗೆ ಶಾಖ ಬರ್ತಲ್ಲ, ಪಟ್ಟನ ಕೈ ತಕೊಂತೀವಲ್ಲ, ಅದೇನದು? ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಇದು ಪ್ಲಾಂಟ್ಸ್ ಒಳಗಿಡೋ ಎಕ್ಸಾಂಪಲ್ ಕೇಳ್ಯಾರ ಅವರು, ಎನಿಮಲ್ಸ್ ಅಲ್ಲ. ಪ್ಲಾಂಟ್ಸ್ ಒಳಗ ಫಾಲಿಂಗ್ ಆಫ್ ಡ್ರೈ ಲೀವ್ಸ್ ಇದೊಂದು ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಅದು ಏನಾದ್ರೂ ಥ್ರೆಟ್ ನ ಅಥವಾ ಅನಲೈಸ್ ಮಾಡಿ, ಥ್ರೆಟ್ ಅಥವಾ ಏನಾದ್ರು ದಬ್ಬಾಳಿಕೆ ಅಥವಾ ಏನಾದ್ರು ಅಬ್ಸರ್ವ್ ಮಾಡ್ರಿ. ಸಪೋಸ್ ಸ್ಟಿಮ್ಯುಲಸ್ ಅಂದ್ರೆ ಏನಂತ ಹೇಳಿದ್ದೆ ನಾವು, ಒಂದು ಥ್ರೆಟ್ ಅನ್ನೋ ಡೇಂಜರ್ ನ ಅಬ್ಸರ್ವ್ ಮಾಡಿ ಪ್ಲಾಂಟ್ಸ್ ಡ್ರೈಸ್ ಲೀವ್ಸ್ ನ ಬೆಳೆಸ್ತಾವ? ಇಲ್ಲ. ಸನ್ಫ್ಲವರ್ ಟರ್ನಿಂಗ್ ಟುವರ್ಡ್ಸ್ ದಿ ಸನ್. ಓಕೆ, ಇದು ಆಗಿರ್ಬೋದು. ಏನಂತ? ಸನ್ ಯಾವ ಕಡೆ ಹೋಗ್ತಾನೋ ಸನ್ಫ್ಲವರ್ ತನ್ನ ತಾನೇ ತಿರುಗ್ತಾ ಹೋಗುತ್ತಾ. ಗ್ರೋತ್ ಆಫ್ ರೂಟ್ಸ್ ಅನ್ನೋದು ಸ್ಟಿಮ್ಯುಲಸ್ ಇನ್ ಪ್ಲಾಂಟ್ಸ್? ಇಲ್ಲ, ಇದು ಏನಿದು? ಗ್ರೋತ್ ಒಳಗೆ ಬರ್ತೈತಿ. ಸ್ಟಿಮ್ಯುಲಸ್ ಇನ್ ಪ್ಲಾಂಟ್ಸ್ ಬರಂಗಿಲ್ಲ, ಇದು ಗ್ರೋತ್ ಒಳಗೆ ಬರ್ತೈತಿ. ಇಲ್ಲೇ ಹೇಳ್ಬಿಟ್ರೆ ಗ್ರೋತ್ ಅಂತ. ಅಬ್ಸಾರ್ಪ್ಷನ್ ಆಫ್ ವಾಟರ್, ಇದು ಅಬ್ಸಾರ್ಪ್ಷನ್ ವಾಟರ್ ಎದ್ರೊಳಗೆ ಬರ್ತೈತಿ? ಫೋಟೋಸಿಂಥಸಿಸ್ ಮಾಡೋ ಮುಂದೆ ಬರ್ತೈತಿ. ಏನಿದು? ಫೋಟೋ ಸಿಂಥಸಿಸ್ ಮಾಡೋ ಮುಂದೆ ಬರುತ್ತಾ. ಹಂಗಂದ್ರ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಬರ್ರಿ. ವಿಚ್ ಪೇರ್ ಬಿಲಾಂಗ್ಸ್ ಟು ದಿ ಸೇಮ್ ಫೀಡಿಂಗ್ ಗ್ರೂಪ್? ಕೆಳಗೆರೆ ಕೊಟ್ಟಿರುವ ಯಾವ ಪೇರು ಒಂದೇ ಫೀಡಿಂಗ್ ಗ್ರೂಪ್ಗೆ ಬಿಲಾಂಗ್ ಆಗುತ್ತಾ? ಕೌ ಮತ್ತೆ ಲಾಯನ್ ಎರಡು ಒಂದೇ ಫೀಡಿಂಗ್ ಗ್ರೂಪ್. ಅಂದ್ರೆ ಫೀಡಿಂಗ್ ಗ್ರೂಪ್ ಅಂದ್ರೆ ಏನ್? ಮೊದಲ ಫೀಡಿಂಗ್ ಗ್ರೂಪ್ ಅಂದ್ರೆ ಈಗ ನೋಡ್ರಿ, ನಾವು ಕೌ ಮತ್ತೆ ಲಾಯನ್ಗೆ ಎರಡಕ್ಕೂ ಒಂದೇ ಊಟ ಕೊಡ್ತೀವಿ. ಕೌಗೆ ಹುಲ್ಲು ಬೇಕು, ಅದಕ್ಕೆ ನಾವ್ ಏನಂತ ಕರಿತೀವಿ? ಇದನ್ನ ಹರ್ಬಿವೋರ್ ಅಂತ ಕರಿತೀವಿ. ಹರ್ಬಿವೋರ್. ಲಾಯನ್ಗೆ ಏನಂತ ಕರಿತೀವಿ? ಕಾರ್ನಿವೋರ್ ಅಂತ ಕರಿತೀವಿ. ಹರ್ಬಿವೋರ್ ಅಂತಂದ್ರೆ ಏನು? ಹರ್ಬಿವೋರ್ ಅಂತಂದ್ರೆ ಸಸ್ಯಾಹಾರಿ. ಯಾರು ಸಸ್ಯ ತಿಂತಾರ ನೋಡು, ವೆಜ್ ಅಷ್ಟೇ, ಅಂದ್ರೆ ವೆಜ್ ಫುಡ್ ಅಷ್ಟೇ. ಕಾರ್ನಿವೋರ್ ಅಂದ್ರೆ ಮಾಂಸಾಹಾರಿಗೆ ಏನಂತ ಕರಿತೀವಿ ನಾವು? ಕಾರ್ನಿವೋರಸ್ ಅಂತ ಕರಿತೀವಿ. ಹಂಗಂದ್ರೆ ಏನು ಕಾರ್ನಿವೋರ್ ಅಂತಂದ್ರೆ? ಈಗ ನೋಡ್ರಿ, ನಾನ್ ವೆಜ್ ಅಂತ ಹೇಳ್ತೀವಿ ನಾವು ಆಡು ಭಾಷೆ ಒಳಗ, ಅದಕ್ಕ. ಈಗ ನೋಡ್ರಿ, ಗೋಟ್ ಮತ್ತೆ ಡಿಯರ್ ಒಂದೇ ಕಡೆ ಬಿಟ್ರೆ ಮೇಯ್ತಾವ ಇವಕ್ ಒಂದೇ ಊಟ ಬೇಕಾ? ಹೌದು, ಇವೆರಡು ಹುಲ್ಲನ್ನೇ ತಿಂತಾವು. ಇವೇನಿವು? ವೆಜ್ ಗ್ರೂಪ್ ಅಂದ್ರೆ ಹರ್ಬಿವೋರಸ್ ಒಳಗೆ ಬರ್ತಾವ. ನೆಕ್ಸ್ಟ್ ಟೈಗರ್ ಮತ್ತೆ ಬಫೆಲೋ. ಟೈಗರ್ ನೋಡ್ರಿ, ಟೈಗರ್ಗೆ ಮಾಂಸ ಬೇಕು, ಬಫೆಲೋಗೆ ಹುಲ್ಲು ಬೇಕು. ಇದು ಕೂಡ ತಪ್ಪು. ಬಿಯರ್ ಮತ್ತೆ ಕೌ. ಬಿಯರ್ ನೋಡ್ರಿ, ಬಿಯರ್ ಮೀನು ಕೂಡ ತಿನ್ನುತ್ತ, ಮತ್ತೆ ಜೇನು ಕೂಡ ತಿನ್ನುತ್ತ. ಜೇನ್ ಅಂದ್ರ ಹನಿ, ಮೀನನ್ನು ತಿನ್ನುತ್ತ. ನೆಕ್ಸ್ಟ್ ಜೇನನ್ನು ತಿನ್ನುತ್ತ.
ಅದಕ್ಕೆ ಇದನ್ನ ನಾವು ಆಮ್ನಿವೋರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಮ್ನಿವೋರ್. ಆಮ್ನಿವೋರ್ ಅಂತಂದ್ರೆ ಯಾವುದು ವೆಜ್ ಮತ್ತು ನಾನ್ ವೆಜ್ ಎರಡನ್ನೂ ತಿಂತಾವ, ಅಥವಾ ಯಾವ ಹರ್ಬಿವೋರ್ ಹರ್ಬ್ಸನ್ನು ತಿಂತಾವು, ಯಾವ ಕಾರ್ನಿವೋರ್ ಅಂದ್ರೆ ಮಾಂಸನು ತಿಂತಾವು. ಸಪೋಸ್ ಎಕ್ಸಾಂಪಲ್ ನಾವು ಹ್ಯೂಮನ್ ಬೀಂಗ್ಸ್, ಬಟ್ ಕೌಗೆ ಬರೀ ಹುಲ್ಲು ಅಷ್ಟೇ ಬೇಕಲ್ವಾ, ಅದಕ್ಕೆ ಇನ್ನೇನ್ ಕರಿತೀವಿ? ಹರ್ಬಿವೋರ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದಿ ಫಾಲೋವಿಂಗ್ ಎನಿಮಲ್ಸ್ ಗಿವ್ಸ್ ಬರ್ತ್ ಟು ದ ಯಂಗ್ ಒನ್ಸ್? ಇಲ್ಲಿ ನೋಡ್ರಿ, ಹೆಣ್ಣು ತನ್ನ ಮಕ್ಕಳಿಗೆ ಗಿವ್ ಬರ್ತ್ ಟು ದೇರ್ ಯಂಗ್ ಒನ್ಸ್ ಅಂತ ತನ್ನ ಮಕ್ಕಳಿಗೆ ಡೈರೆಕ್ಟ್ ಆಗಿ ಜನ್ಮ ಕೊಡುತ್ತಾ? ಇಲ್ಲ. ಹೆಣ್ಣು ಅನ್ನೋದು ಎಗ್ ಮುಖಾಂತರ ಜನ್ಮ ಕೊಡುತ್ತಾ. ಫ್ರಾಗ್ ಕೂಡ ಎಗ್ಸ್ ಮುಖಾಂತರ ಜನ್ಮ ಕೊಡ್ತೈತಿ. ಸ್ನೇಕ್ ಕೂಡ ಏನ್ ಮಾಡುತ್ತಾ? ತತ್ತಿ ಇಡುತ್ತಾ, ಎಗ್ ಕಿಟ್ಟು ಅದಕ್ಕ ಕಾಯ್ತೈತಿ. ಕಾದಾಗ ಅದೇನಂತ ಎಗ್ಗಿಂದ ಮರಿ ಹೊರಗಡೆ ಬರ್ತಾವ. ಬಟ್ ಕೌ ಡೈರೆಕ್ಟ್ಲಿ ಗಿವಿಂಗ್ ಬರ್ತ್ ಟು ದೇರ್ ಎಗ್ ಒನ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಹುಟ್ಟಿಸುತ್ತಾ ಅಂತ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಇಫ್ ಅನ್ವಾಂಟೆಡ್ ಮೆಟೀರಿಯಲ್ಸ್ ಆರ್ ನಾಟ್ ರಿಮೂವ್ಡ್ ಫ್ರಮ್ ದಿ ಬಾಡಿ? ಯಾವಾಗ ಅನ್ವಾಂಟೆಡ್ ಮೆಟೀರಿಯಲ್ಸ್ ಅಂದ್ರೆ ವೇಸ್ಟ್ ನಾವು ಬಾಡಿಯಿಂದ ರಿಮೂವ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತಾ? ಆಪ್ಷನ್ ಎ, ಬಾಡಿ ಬಿಕಮ್ ಸ್ಟ್ರಾಂಗರ್. ವೇಸ್ಟ್ ನ ರಿಮೂವ್ ಮಾಡಿದ್ರೆ ಬಾಡಿ ಸ್ಟ್ರಾಂಗ್ ಆಗುತ್ತಾ? ಇಲ್ಲ. ಬಾಡಿ ಟೆಂಪರೇಚರ್ ಡಿಕ್ರೀಸ್ ಆಗುತ್ತಾ? ಇಲ್ಲ. ಬಾಡಿ ಗೆಟ್ಸ್ ಅಫೆಕ್ಟೆಡ್ ಅಂತ, ನಮ್ಮ ಬಾಡಿಗೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿಗೆ ರೋಗಗಳು ಬರ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ಬೋದು, ಊಟ ಸೇರದೆ ಇರ್ಬೋದು, ಈ ತರ. ಗ್ರೋತ್ ಇನ್ಕ್ರೀಸ್ ಆಗುತ್ತೆ. ಗ್ರೋತ್ ಅಂದ್ರೆ ಬೆಳವಣಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ? ಖಂಡಿತ ಇಲ್ಲ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಬರ್ರಿ. ವಿಚ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ರೀಪ್ರೊಡಕ್ಷನ್? ಕೆಳಗೆ ಕೊಟ್ಟಿರುವಂತದ್ದು ಯಾವುದು ರೀಪ್ರೊಡಕ್ಷನ್ ನ ಡಿಸ್ಕ್ರೈಬ್ ಮಾಡುತ್ತಾ? ಇನ್ಕ್ರೀಸ್ ಇನ್ ಸೈಜ್? ಇಲ್ಲ. ಬ್ರೀತಿಂಗ್ ಪ್ರೋಸೆಸ್ ಏನಂತ ಕರಿತೀವಿ ನಾವು? ರೆಸ್ಪಿರೇಷನ್ ಅಂತ ಕರಿತೀವಿ. ಇನ್ಕ್ರೀಸ್ ಇನ್ ಸೈಜ್ಗೆ ಗ್ರೋತ್ ಅಂತ ಕರಿತೀವಿ, ಅಂದ್ರೆ ಬೆಳವಣಿಗೆ ಅಂತ ಕರಿತೀವಿ. ಪ್ರೊಡ್ಯೂಸಿಂಗ್ ಯಂಗ್ ಒನ್ಸ್ ಅಂದ್ರೆ ಯಂಗ್ ಒನ್ಸ್ ಚಿಕ್ಕ ಮಕ್ಕಳಿಗೆ ಇದು ಕೊಡೋದು, ಏನೋ ಜನ್ಮ ಕೊಡೋದು, ಅದಕ್ಕೆ ಏನಂತ ಕರಿತೀವಿ ನಾವು? ರೀಪ್ರೊಡಕ್ಷನ್ ಅಂತ ಕರಿತೀವಿ. ಇದು ಕರೆಕ್ಟ್ ಆನ್ಸರ್. ಮೂವ್ಮೆಂಟ್ ಆಫ್ ಆರ್ಗನಿಸಮ್ಸ್ ಚಲನೆ ಅಂದ್ರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗೋದು, ಅದನ್ನ ಮೂವ್ಮೆಂಟ್ ಅಂತಾನೆ ಕರಿತೀವಿ, ಮತ್ತೇನು ಕರೆಯಂಗಿಲ್ಲ. ನೆಕ್ಸ್ಟ್, ವಿಚ್ ಪ್ಲಾಂಟ್ ಪಾರ್ಟ್ ಡೆವಲಪ್ಸ್ ಇನ್ ಟು ಅ ಫ್ರೂಟ್ ಆಫ್ಟರ್ ಫರ್ಟಿಲೈಸೇಷನ್? ಯಾವ ಕೆಳಗೆ ಕೊಟ್ಟಿರುವಂತ ಪ್ಲಾಂಟ್ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತಾ? ಯಾವಾಗ? ಫರ್ಟಿಲೈಸೇಷನ್ ಆದ್ಮೇಲೆ. ಇದನ್ನ ಹೈಯರ್ ಕ್ಲಾಸಸ್ ಒಳಗಡೆ ಕಲಿತೀರಿ. ಫರ್ಟಿಲೈಸೇಷನ್ ಅಂತಂದ್ರೆ ಏನು ಅಂತಂದು. ಅದು ಸಪೋಸ್ ಫರ್ಟಿಲೈಸೇಷನ್ ಅಂತಂದ್ರೆ ಏನಂತಂದ್ರೆ, ಈಗ ಹೂವು ಇರ್ತಲ್ಲ, ಹೂವಿನ ಮೇಲೆ ದುಂಬಿ ಕುಂತಾಗ ಅಲ್ಲೇನಾಗುತ್ತಾ? ರೀಪ್ರೊಡಕ್ಷನ್ ಆಗುತ್ತ. ಆ ರೀಪ್ರೊಡಕ್ಷನ್ ಆದಾಗ ಹೂವು ಏನಾಗುತ್ತಾ? ಕಾಯಿ ಆಗುತ್ತೆ. ಅದನ್ನ ನೀವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಈಗ ನೋಡ್ರಿ, ಈ ಲೀಫ್ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತಾ? ಈಗ ಹೇಳಿದ್ ನಾನು ಏನಂತ, ಹೂವು ಇರ್ತಲ್ಲ, ಹೂ ಮೇಲೆ ದುಂಬಿ ಕುಂತಾಗ ಅದೇನಾಗುತ್ತಾ? ಫರ್ಟಿಲೈಸೇಷನ್ ಆಗುತ್ತಾ ಅಂತ. ರೂಟ್ ಅಲ್ಲಿ ಆಗಲ್ಲ, ಫ್ಲವರ್ ಅಲ್ಲಿ ಆಗುತ್ತೆ. ಯಾಕೆ ಹೇಳ್ರಿ? ನಾವು ಸೀಡ್ ಸೈಕಲ್ ಅಂತ ಓದಿದ್ವಿ. ಏನಂತ? ಸೀಡ್ ಸೈಕಲ್ ಒಳಗಡೆ ಸೀಡ್ಸ್ ಏನ್ ಮಾಡ್ತಾವು? ಪ್ಲಾಂಟ್ಸ್ ಗೆ ಜನ್ಮ ಕೊಡ್ತಾವ. ಆ ಪ್ಲಾಂಟ್ಸ್ ಮತ್ತೆ ಫ್ಲವರ್ ಆಗ್ತಾವ. ಆ ಫ್ಲವರ್ ಇಂದ ಮತ್ತೆ ಏನಾಗುತ್ತಾ? ಏನಾಗುತ್ತೆ ಹೇಳ್ರಿ? ಕಾಯಿ, ಕಚ್ಚಾ ಕಾಯಿ, ಅನ್ರೈಪಂಡ್ ಫ್ರೂಟ್ ಆಗುತ್ತೆ. ಅನ್ರೈಪಂಡ್ ಫ್ರೂಟ್ ಇಂದ ಫ್ರೂಟ್ ಸಿಗುತ್ತ. ಫ್ರೂಟ್ ಇಂದ ಒಳ್ಳೆ ಸೀಡ್ ಸಿಗ್ತಾವ. ಸೀಡ್ಸ್ ಅಥವಾ ಸ್ಟೆಮ್ ಬಡ್ ಅಂತಾನು ಓದಿದ್ವಿ ನಾವು. ಸ್ಟೆಮ್ ಬಡ್ ಅಂತಂದ್ರೆ ಸೀಡ್ಸ್ ನ ತರ ಆಕ್ಟ್ ಮಾಡ್ತಾವ. ಸಪೋಸ್ ಕಬ್ಬಿನ ಗಣಿಗೆ ಇರುತ್ತಲ್ಲ, ಅದನ್ನ ತಿನ್ನಲ್ ನೋಡವು, ಅದನ್ನ ಉಳಿದ್ರ ಅಲ್ಲಿಂದ ಏನಾಗುತ್ತಾ? ಮತ್ತೆ ಗಿಡ ಜನರೇಟ್ ಆಗುತ್ತಾ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಬಯಾನ್ಯುವಲ್ ಪ್ಲಾಂಟ್ ಅಂತ. ಹಂಗಂದ್ರ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಬೈಆನ್ಯುವಲ್ ಪ್ಲಾಂಟ್ ಅಂತ ಕೇಳಲ್ಲ. ಬೈಆನ್ಯುವಲ್ ಪ್ಲಾಂಟ್ ಯಾವುದು ನೋಡ್ರಿ, ಒಂದ್ ನಿಮಿಷ. ಇಲ್ಲೇ ನೋಡ್ರಿ, ವೀಟ್, ಕ್ಯಾಬೇಜ್, ಮ್ಯಾಂಗೋ ಮತ್ತೆ ಪ್ಯಾಡಿ. ನಾವು ಫಸ್ಟ್ ಐತಲ್ಲ ಬೈ ಆನ್ಯುವಲ್ ಮತ್ತೆ ಆನ್ಯುವಲ್ ಅಂತ ಬಂದಾಗ ಏನ್ ಮಾಡ್ಬೇಕು ಗೊತ್ತಾ? ಸಿಂಪಲ್ ಮರಗಳನ್ನೆಲ್ಲ ಎಲಿಮಿನೇಟ್ ಮಾಡ್ಬೇಕು. ಯಾಕೆ ಹೇಳ್ರಿ? ಮರಗಳು ಟ್ರೀಸ್ ಎಲ್ಲ ಎದ್ರಾಗ ಬರ್ತಾವು? ಪೆರೇನಿಯಲ್ ಒಳಗೆ ಬರ್ತಾವು. ಅಂದ್ರೆ ಎರಡಕ್ಕಿಂತ ಹೆಚ್ಚು ವರ್ಷ, 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷ, 2 or more than 2 years, 2ಕ್ಕಿಂತ ಜಾಸ್ತಿ ವರ್ಷ ಫಸಲ್ ಕೊಡುವಂತದ್ದು. ಬೈ ಅಂತಂದ್ರೆ 2 ವರ್ಷ, 2 year or season, 2 year or 2 season ತನಕ ಇದ್ದು ಬೆಳೆ ಕೊಡುವಂತದ್ದು ಏನಂತ ಕರಿತೀವಿ ನಾವು? ಬೈ ಆನ್ಯುವಲ್ ಅಂತ ಕರಿತೀವಿ. ವೀಟ್ ನೋಡ್ರಿ, ವೀಟ್ ಐತಲ್ಲ ಬರೀ 1 ವರ್ಷ ಅಥವಾ 1 season ಇರುತ್ತೆ, 1 year or season ಇರುತ್ತೆ. ಅದ್ರ ಸಲ ವೀಟ್ ಕೂಡ ಅಲ್ಲ. ನೆಕ್ಸ್ಟ್ ಮ್ಯಾಂಗೋ ಅಂತೂ ಅಲ್ಲ ಮೊದಲೇ. ನೆಕ್ಸ್ಟ್ ಪ್ಯಾಡಿ ನೋಡ್ರಿ, ಪ್ಯಾಡಿ ಕೂಡ ಅಲ್ಲ. ಯಾಕಂದ್ರೆ 1 year ಅಥವಾ 1 season ಅಷ್ಟೇ ಇರ್ತೈತಿ.
ಬಟ್ ಉಳಿದಿರುವಂತದ್ದು ಯಾವುದು? ಕ್ಯಾಬೇಜ್ ಒಂದೇ. ಹಂಗಂದ್ರೆ ಕ್ಯಾಬೇಜ್ ಅನ್ನೋದು ಏನಂತ ಹೇಳ್ಬೋದು ನಾವು? ಕ್ಯಾಬೇಜ್ ನ ಏನಂತ ಹೇಳ್ಬೋದು? ಬೈ ಆನ್ಯುವಲ್ ಪ್ಲಾಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ ಬನ್ನಿ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನೈತಿ? 22nd. A plant that lives for many years and produces fruit repeatedly is, ಅಂದ್ರೆ ಏನು? ಯಾವ ಪ್ಲಾಂಟ್ ಮೆನಿ ಇಯರ್ಸ್ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ ಬದುಕುವಂತ ಪ್ಲಾಂಟ್ಸ್ ಅಂಡ್ ಪ್ರೊಡ್ಯೂಸ್ ಫ್ರೂಟ್ಸ್ ರಿಪೀಟೆಡ್ಲಿ, ಅಂದ್ರೆ ವರ್ಷ ಹಣ್ಣನ್ನು ಕೊಡ್ತಾನೆ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು? ಆನ್ಯುವಲ್ ಅಂತಂದ್ರೆ ಬರೀ 1 ವರ್ಷ ಇದಲ್ಲ, 1 ಇಯರ್ ಆರ್ ಸೀಸನ್ ಅಂತ ಹೇಳ್ತಾನೆ ಆಲ್ರೆಡಿ. ಬೈ ಆನ್ಯುವಲ್ ಅಂದ್ರೆ 2 ಇಯರ್ ಆರ್ ಸೀಸನ್ ಅಂತ. ಪೆರೇನಿಯಲ್ ಅಂದ್ರೆ 2ಕ್ಕಿಂತ ಜಾಸ್ತಿ ವರ್ಷ. ಹಂಗಂದ್ರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೀಸನಲ್ ಅಂತೂ ಅಲ್ಲೇ ಅಲ್ಲ, ಪ್ರತಿ ಸೀಸನ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಡೈಕಾಟ್ ಸೀಡ್? ಹಂಗಂದ್ರೆ ಡೈಕಾಟ್ ಅಂದ್ರೆ ಏನಿಲ್ಲ. ಡೈಕಾಟ್ ಅಂದ್ರೆ ಏನ್? ಡೈಕಾಟ್ ಅಂದ್ರೆ ಏನಂತ ಗೊತ್ತಂದ್ರೆ ನಮ್ಗೆ ಗೊತ್ತಿರುತ್ತಾ? ಈಗ ನೋಡ್ರಿ, ಕಡ್ಲೆ ತಗೋರಿ, ಕಡ್ಲಿ ಕಾಳು, ಕಡಲೆ, ಶೇಂಗಾ ಮತ್ತೆ ತೊಗರಿ. ಆ ಕಾಳು, ಒಣಗಿರೋ ಕಾಳನ್ನು ತಗೊಂಡಾಗ ಸ್ವಲ್ಪ ಜಜ್ರಿ ಅವನ್ನ 2 ಪೀಸ್, 2 ಹೋಳು ಆಗ್ತಾವಲ್ಲ, ಆ 2 ಹೋಳಿಗೆ ಡೈಕಾಟ್ ಅಂತ ಕರಿತೀವಿ. ಅಂದ್ರೆ 2 ಕಾಟ್ಸ್, 2 ಕಾಟ್ಸ್ ಅಂದ್ರೆ 2 ಕಾಟ್ಸ್ ಕೂಡ. ಇವಕ್ಕ ಸೀಡ್ ಲೀಫ್ ಅಂತಾನು ಕರಿತೀವಿ ನಾವು. ಏನಂತ ಕರಿತೀವಿ? ಸೀಡ್ ಲೀಫ್ ಅಂತಾನು ಕರಿತೀವಿ, ಹೌದಾ? ಈ ಸೀಡ್ ಲೀಫ್ ಅಥವಾ ಡೈಕಾಟ್ ಇವಕ್ಕ ಡೈರೆಕ್ಟ್ ಆಗಿ ಹೆಸರು ಡೈಕಾಟಿಲೆಡಾನಸ್ ಅಂತ ಕರಿತೀವಿ. ಅಂದ್ರ ಯಾವ 2 ದ್ವಿದಳ, ಕನ್ನಡದಲ್ಲಿ ಏನಂತ ಕರಿತೀವಿ? ದ್ವಿದಳ. ಯಾವ ಇವು ದ್ವಿದಳ ಅಂತಂದ್ರೆ ಪ್ಯಾಡಿ ಅಂತಂದ್ರ ಭತ್ತ ತಗೊಂಡು ನೀವು 2 ಕಾಳು ಹೊಡೆದಂತಂದ್ರ ಅದ್ರೊಳಗಡೆ 2 ಕಾಳು ಆಗ್ತಾವ, ಕರೆಕ್ಟ್? ಇಲ್ಲ, ಪುಡಿ ಆಗ್ಬಿಡ್ತಾವ. ವೀಟ್ ಅಂದ್ರೆ ಗೋಧಿಗಳನ್ನ ತಗೊಂಡು ಅದನ್ನು ಪೀಸ್ ಮಾಡಿದ್ರೆ 2 ಪೀಸ್ ಆಗ್ತಾವ? ಇಲ್ಲ. ರಾಗಿ ಇಷ್ಟಿಷ್ಟೇ ಕಾಳು ಇರ್ತಾವ, ಅದನ್ನ ಏನ್ ಜಜ್ತೀರಿ? ಇಲ್ಲ, ಇದು ಕೂಡ ತಪ್ಪು. ಗ್ರೌಂಡ್ ನಟ್ ಅಂದ್ರೆ ಶೇಂಗಾ, ಇಲ್ಲೇ ಎಕ್ಸ್ಪ್ಲೇನ್ ಮಾಡಿ ನಾನು. ಶೇಂಗಾ ಅನ್ನೋದೇನ ಹಿಂಗ್ ಒಚ್ಚಿದ್ರ 2 ಪೀಸ್ ಆಗ್ತಾವ, ಅದಕ್ಕೆ ನಾವು ಡೈಕಾಟ್ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೈ ಇಸ್ ದ ಪ್ರೊಡಕ್ಷನ್ ಆಫ್ ಎನಿಮಲ್ಸ್ ಈಸ್ ನೆಸೆಸರಿ? ಯಾಕೆ ಪ್ರೊಡಕ್ಷನ್ ಆಫ್ ಎನಿಮಲ್ಸ್ ನೆಸೆಸರಿ ಅಂತ ಕೇಳಕತ್ತಾರ. ಅಂದ್ರೆ ಯಾಕೆ ನಾವು ಪ್ರಾಣಿ ಸಂಪತ್ತನ್ನು ಬದುಕಿಸ್ಬೇಕು ಅಥವಾ ಉಳಿಸ್ಬೇಕು, ಸಾಯಿಸ್ಬಿಡ್ಬೋದಲ್ಲ ಅಂತ ಕೇಳಕತ್ತಾರ ಕ್ವಶನ್ ಪ್ರಕಾರ. ನನ್ನ ಪ್ರಕಾರ ಅಲ್ಲ. ಟು ರೆಡ್ಯೂಸ್ ಫಾರೆಸ್ಟ್ ನ ರೆಡ್ಯೂಸ್ ಮಾಡೋ ಸಲುವಾಗಿ? ಇಲ್ಲ, ಫಾರೆಸ್ಟ್ ನಮ್ಗೆ ಬೇಕು, ಫಾರೆಸ್ಟ್ ನಮ್ಗೆ ಜಾಸ್ತಿ ಬೇಕಂತ ನಾವು ಕಟ್ಟಾಕತ್ತೀವಿ, ಅಂದ್ರೆ ಫಾರೆಸ್ಟ್ ನ ಬೆಳೆಸಕತ್ತೀವಿ. ಫಾರೆಸ್ಟ್ ನ ಯಾಕೆ ರೆಡ್ಯೂಸ್ ಮಾಡ್ಬೇಕು? ಟು ಡಿಸ್ಟರ್ಬ್ ಫುಡ್ ಚೈನ್ ನ ಡಿಸ್ಟರ್ಬ್ ಮಾಡಕ. ಫುಡ್ ಚೈನ್ ಅಂತಂದ್ರೆ ಈಗ ನೋಡ್ರಿ, ಹುಲ್ಲನ್ನ ಡಿಪೆಂಡ್ ಆಗಿ ಡಿಯರ್ ಆಗಿರುತ್ತೆ, ಡಿಯರ್ ಅಂದ್ರೆ ಜಿಂಕಿ ಆಗಿರುತ್ತೆ, ಜಿಂಕಿನ ಡಿಪೆಂಡ್ ಆಗಿ ಏನಾಗಿರುತ್ತೆ? ಸಿಂಹ ಅಥವಾ ನರಿ ಆಗಿರುತ್ತೆ. ಈ ತರ ಇದನ್ನ ಫುಡ್ ಚೈನ್ ಅಂತ ಕರಿತೀವಿ. ಇದು ಕೂಡ ಅಲ್ಲ. ನೆಕ್ಸ್ಟ್, ಟು ಮೇಂಟೈನ್ ಬ್ಯಾಲೆನ್ಸ್ ಇನ್ ನೇಚರ್ ಒಳಗಡೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ. ಇದನ್ನ ನಾವು ಚಾಪ್ಟರ್ ಒಳಗಡೆ ಓದಿದ್ವಿ. ಬಟ್ ಟು ಇನ್ಕ್ರೀಸ್ ಹಂಟಿಂಗ್ ಇನ್ಕ್ರೀಸ್ ಮಾಡಕ? ಇಲ್ಲ, ಹಂಟಿಂಗ್ ಈಸ್ ಬ್ಯಾನ್ಡ್. ಹಂಟಿಂಗ್ ನ ಬ್ಯಾನ್ ಮಾಡಿದ್ದಾರೆ, ಯಾಕಂದ್ರೆ ಪ್ರಾಣಿ ಸಂಪತ್ತನ್ನು ಉಳಿಸಲಾಗಿ. ನೆಕ್ಸ್ಟ್ ನೋಡೋಣ, ಕೊನೆಯ ಪ್ರಶ್ನೆ ನೋಡ್ರಿ, ಲಾಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ಎನ್ವಿರಾನ್ಮೆಂಟಲ್ ಬ್ಯಾಲೆನ್ಸ್? ಯಾವುದು ಎನ್ವಿರಾನ್ಮೆಂಟಲ್ ಬ್ಯಾಲೆನ್ಸ್ ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತಾ ಅಂತ? ಪ್ರೆಸೆನ್ಸ್ ಆಫ್ ಓನ್ಲಿ ಪ್ಲಾಂಟ್ಸ್, ಪ್ರೆಸೆನ್ಸ್ ಆಫ್ ಓನ್ಲಿ ಅನಿಮಲ್ಸ್, ಪ್ರಾಪರ್ ಇಂಟ್ರಾಕ್ಷನ್ ಅಮಾಂಗ್ ಲಿವಿಂಗ್ ಬೀಯಿಂಗ್ಸ್, ಅಬ್ಸೆನ್ಸ್ ಆಫ್ ಲಿವಿಂಗ್ ಥಿಂಗ್ಸ್ ಅಂತ. ಪ್ರೆಸೆನ್ಸ್ ಆಫ್ ಓನ್ಲಿ ಪ್ಲಾಂಟ್ಸ್ ಎನ್ವಿರಾನ್ಮೆಂಟ್ ನ ಎಕ್ಸ್ಪ್ಲೇನ್ ಮಾಡುತ್ತಾ. ಅಂದ್ರೆ ಪ್ಲಾಂಟ್ಸ್ ಅಷ್ಟೇ ಇದ್ರೆ ಎನ್ವಿರಾನ್ಮೆಂಟ್ ಅಂತೀವಿ. ಎನ್ವಿರಾನ್ಮೆಂಟ್ ಅಂದ್ರ ಪರಿಸರ. ಈ ಪರಿಸರ ಅಂದ್ರೆ ಏನಂತ ಹೇಳಿದ್ ನಾನು ಸ್ಟಾರ್ಟಿಂಗ್, ಎಲ್ಲರೂ ಕೂಡಿರೋದು, ಎಲ್ಲ ಎನಿಮಲ್ಸ್, ಪ್ಲಾಂಟ್, ಎಲ್ಲ ಆರ್ಗ್ಯಾನಿಸಮ್ಸ್, ಎಲ್ಲ ಥಿಂಗ್ಸ್, ಜೀವಿಗಳನ್ನೆಲ್ಲ ಕೂಡಿರೋದಕ್ಕೆ ಏನಂತ ಕರಿತೀವಿ ನಾವು? ಪರಿಸರ ಅಂತ ಕರಿತೀವಿ. ಹಂಗಂದ್ರೆ ಪ್ಲಾಂಟ್ಸ್ಗೆ, ಪ್ರೆಸೆನ್ಸ್ ಆಫ್ ಪ್ಲಾಂಟ್ಸ್ಗೆ ಏನಂತ ಕರಿತೀವಿ? ಎನ್ವಿರಾನ್ಮೆಂಟ್ ಕರಿತೀವ? ಇಲ್ಲ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಎಲ್ಲ ಇರಬೇಕು. ಪ್ರೆಸೆನ್ಸ್ ಆಫ್ ಓನ್ಲಿ ಅನಿಮಲ್ಸ್ ಅಂತ ಹೇಳ, ಬರೀ ಅನಿಮಲ್ಸ್ ಅಷ್ಟೇ ನಾವು ಪರಿಸರ ಅಂತೀವ? ಇಲ್ಲ. ಪ್ರಾಪರ್ ಇಂಟ್ರಾಕ್ಷನ್ ಅಮಾಂಗ್ ಲಿವಿಂಗ್ ಬೀಯಿಂಗ್ಸ್ ಅಂತ, ಅಂದ್ರೆ ಎಲ್ಲ ಲಿವಿಂಗ್ ಬೀಯಿಂಗ್ಸ್ ನಡ್ಬರ್ಕ ಪ್ರಾಪರ್ ಇಂಟರಾಕ್ಷನ್ ಆಗಿರ್ಬೇಕಂತ. ಪ್ರಾಪರ್ ಇಂಟರಾಕ್ಷನ್ ಅಂತಂದ್ರೆ ಏನು? ಎಲ್ಲರ ನಡ್ಬರ್ಕ್ ಒಳ್ಳೆ ನೈತಿಕ ಸಂಬಂಧ ಇರ್ಬೇಕು, ಒಳ್ಳೆ ಏನು ಸಂಬಂಧ ಇರ್ಬೇಕು? ಯಾವ ತರ? ತಮ್ಮ ಆಹಾರಕ್ಕಾಗಿ ಗ್ರೀಡ್ ಸಲುವಾಗಿ, ಗ್ರೀಡ್ ಅಲ್ಲದೆ ನೀಡ್ ಸಲುವಾಗಿ. ಈ ನೋಡ್ರಿ, ಒಂದು ಸಿಂಹ ಒಂದು ಜಿಂಕೆಯನ್ನು ಬೇಟೆ ಆಡ್ತಂದ್ರೆ ತನ್ನ ಹೊಟ್ಟೆ ಪಾಡಿಗೆ ಅಷ್ಟೇ, ಯಾವಾಗ ಹೊಟ್ಟೆ ತುಂಬುತ್ತಾ ಹೋಗಿ ಸುಮ್ಮನೆ ಮಲ್ಕೊಳ್ತಾ. ಬಟ್ ನಾವು ಮನುಷ್ಯರು ಏನ್ ಮಾಡ್ತೀವಿ? ಅದಕ್ಕೆ ಚರ್ಮದ ಸಲುವಾಗಿ, ಬಟ್ ಅದರ ಊರಿನ ಸಲುವಾಗಿ ಅದನ್ನ ಬೇಟೆ ಆಡ್ತಾ ಹೋಗ್ತೀವಿ. ಅದರ ಸಲುವಾಗಿ ಅಲ್ಲದೆ ನಮ್ಮ ನೀಡ್ ಸಲುವಾಗಿ ಯಾವನು ಬಳಕೆ ಮಾಡ್ತಾವು ಅಂತ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರ್ತಾವ, ಒಂದನ್ನೊಂದರ ಸಾಯಿಸ್ತಾವು, ಒಂದನ್ನೊಂದನ್ನು ಬೆಳೆಸ್ತಾವು, ಫಾರೆಸ್ಟ್ ನ ಬೆಳೆಸ್ತಾವು, ಯಾವ ಎನಿಮಲ್ಸ್. ಈ ತರ ಪ್ರಾಪರ್ ಇಂಟರಾಕ್ಷನ್ ಇದ್ರೆ ಏನಂತ ಕರಿತೀವಿ ನಾವು? ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಅದನ್ನ ನಾವು
ಎನ್ವಿರಾನ್ಮೆಂಟ್ ಕರಿತೀವಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಅಬ್ಸೆನ್ಸ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್. ಅಬ್ಸೆನ್ಸ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್ ಅಂದ್ರೆ ಯಾವ ಜೀವ ಇಲ್ಲಾರ ಪ್ರಾಣಿಗಳು ಯಾವ ಇರಂಗಿಲ್ಲ, ಯಾವ ಸಾಮಾನುಗಳು ಇರಂಗಿಲ್ಲ. ಈಗ ನೋಡ್ರಿ, ಅಬ್ಸೆನ್ಸ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್ ಅಂದ್ರ ಸಾಯಿಲ್, ವಾಟರ್, ಏರ್, ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲ. ಇವಿಲ್ಲ ಅಂತಂದ್ರೆ ಬದುಕಕ್ಕಾಗುತ್ತ ನಮ್ಗ? ಇಲ್ಲ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಸೆಕೆಂಡ್ ಚಾಪ್ಟರ್ ಫ್ಯಾಮಿಲಿ ಅದನ್ನ ತಗೊಂಡ್ಬರ್ತೀನಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.